ತುಂಬ ಚೆನ್ನಾಗಿದೆ. ಮಂತ್ರಿ ಆದಮೇಲೆ ಕ್ಷೇತ್ರವನ್ನು ಕಡೆಗಣಿಸುವಂಥ ಪ್ರಶ್ನೆನೇ ಇಲ್ಲ. ಯಾವಾಗ ನನಗೆ ಟೈಮ್ ಸಿಕ್ಕುತ್ತೋ ನನ್ನ ಕ್ಷೇತ್ರದ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಲಿಕ್ಕೆ ಓಡಾಡ್ತಾ ಇದ್ದೀನಿ. ಇವಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, ಬಿಜೆಪಿ ಅವ್ರು ಮಾತಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆ ಬಿಟ್ಟು ನೀವು ಬೇಕಾದ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಯಾಕಂದರೆ ಪ್ರಸ್ತುತ ಅಂಥ ವಿಷಯ ಉದ್ಭವ ಆಗೋದೇ ಇಲ್ಲ. BJPಯವರ ತಲೆ ಕೆಟ್ಟಿದೆ. ಕಾಂಗ್ರೆಸ್ನಲ್ಲಿ ಕ್ಯೂ ಹಚ್ಚಿ ನಿಂತಾರೆ CM ಸ್ಥಾನಕ್ಕಾಗಿ. ಯಾರೂ ಮಾತಾಡ್ತಾ ಇಲ್ಲ. ನಮ್ಮವರಂತರೂ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ, ಗಟ್ಟಿಯಾಗಿ ಸಿದ್ದರಾಮಯ್ಯನವರು ರಾಜಭಾರ ಮಾಡ್ತಾ ಇದ್ದಾರೆ. 135 ಜನ ಅವರ ಬೆನ್ನಿಗೆ ನಾವು ನಿಂತಿದ್ದೀವಿ. ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ, CM ಸಿದ್ದರಾಮಯ್ಯ ಅವರು ಯಾವ ಪ್ರಮಾಣ ವಚನ ತಗೊಂಡ್ರು ಅವತ್ತಿಂದ ಕೂಡ ಕ್ಯೂ ಹಚ್ಚಿ ಅವರ ನಾಯಕರೇ ಅವ್ರ ಬೆಂಬಲಿಗರೇ ನಿಂತಿದ್ದಾರೆ CM ಸ್ಥಾನಕ್ಕಾಗಿ. ಅದಕ್ಕೆ ಪಾಪ ಅವರನ್ನೇ ಉತ್ತರ ಕೇಳಿ. ಪಾಪ ಭಾಳ ದೊಡ್ಡವರು ಅವರು. ಹೊರಗೊಂದು ಮಾತಾಡೋದು ಒಳಗೊಂದು ಮಾತಾಡೋದು ಆಗ್ತಾ ಇದೆ ಕಾಂಗ್ರೆಸ್. ಹೊರಗೂ ಇಲ್ಲ ಒಳಗೂ ಇಲ್ಲ. ಅದು BJP ಕಡೆ ಆ ರೀತಿ ಆಗುತ್ತೆ. ಕಾಂಗ್ರೆಸ್ ಏನೇ ಇದ್ರು ನೇರವಾದ. DK ಶಿವಕುಮಾರ್ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ, ಅದು ಅವರ ವೈಯಕ್ತಿಕವಾದಂಥ ಪ್ರವಾಸ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಎಲ್ರಿಗೂ ನಮ್ಮ ಸ್ಟೇಷನ್ನಲ್ಲಿ ಇವತ್ತು ಗಣಪತಿ ಪೂಜೆ ಮಾಡಿದ್ದೀವಿ, ಎಲ್ಲರೂ ಊಟ ಮಾಡ್ಕೊಂಡು. ಮೇಡಮ್, ಇನ್ನೊಂದು ವಿಚಾರ, ಈಗ ಒಂದೇ ಭಾರತ ವಿಚಾರವಾಗಿ ಒಂದೇ ಭಾರತ ಬೆಳಗಾವಿಗೆ ಇನ್ನೂರಿಗೂ ಒಂದೇ ಟ್ರೈನ್ ಬರ್ತಾ ಇದೆ. ಸೊ ಹುಬ್ಳಿಗೆ ಡಬಲ್ ಧಮಾಕ ಇದ್ದಂಗೆ ಅದು ಬೆಳಗಾವಿಗೆ ಇದ್ದಂಥ ಅದು ನೋಡಿ. ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಹೊಸದಾಗಿ MP ಆಗಿದ್ದಾರೆ, ಅವ್ರನ್ನ ಕೇಳಿ. ಈಗ ಮೇಡಮ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.